ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋ ದೇವಸ್ಥಾನದ ಹೆಸರು ವರದರಾಜ್ ಪೆರುಮಾಳ್ ಟೆಂಪಲ್. ಇದು ತಮಿಳುನಾಡಿನಲ್ಲಿರೋದು. ಹಾಗಾದ್ರೆ ಇಲ್ಲಿ ವರದರಾಜ್ ಪೆರುಮಾಳ್ ದೇವರು ಹೇಗ್ ಬಂದ್ರು, ಇಲ್ಲಿ ಗೋಲ್ಡನ್ ಲಿಜರ್ಡ್ ಅಂದ್ರೆ ಬೆಳ್ಳಿ ಮತ್ತು ಬಂಗಾರದ ಹಲ್ಲಿಯನ್ನ ಯಾಕೆ ಪೂಜೆ ಮಾಡ್ತಾರೆ ಅನ್ನೋದನ್ನ ನೀವು ಈ ವಿಡಿಯೋದ ಮೂಲಕ ತಿಳ್ಕೋಬಹುದು. ವರದರಾಜ ಸ್ವಾಮಿ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಕಾಳಿದಾಸರು ಒಮ್ಮೆ ಹೇಳಿದ್ರಂತೆ. ಅವರ ಕಾವ್ಯದಲ್ಲಿ ವರ್ಣನೆ ಕೂಡ ಮಾಡಿದರೆ, ಪುಷ್ಪದಲ್ಲಿ ಅತಿ ಶ್ರೇಷ್ಠವಾದ ಪುಷ್ಪ ಅಂದ್ರೆ ಮಲ್ಗೆ ಹೂವು, ಪುರುಷರಲ್ಲಿ ಅತಿ ಶ್ರೇಷ್ಠವಾದ ಪುರುಷೋತ್ತಮನೆಂದರೆ ಶ್ರೀ ಮಹಾವಿಷ್ಣು, ನಾರಿಯರಲ್ಲೇ ಅತಿ ಶ್ರೇಷ್ಠವಾದ ನಾರಿ ಎಂದರೆ ಅಪ್ಸರೆಯಾದಂತಹ ರಂಭ, ಪಟ್ಟಣಗಳಲ್ಲಿ ಅತಿ ಶ್ರೇಷ್ಠವಾದ ಪಟ್ಟಣ ಅಂದ್ರೆ ಅದು ಈ ಕಾಂಚೀಪುರ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ 7 ಸ್ಥಳವನ್ನ ಮೋಕ್ಷಪುರಿ ಅಂತ ಹೇಳಿ ಕರೀತಾರೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪೂರಿ, ದ್ವಾರಾವತಿ, ಶೈವ, ಸತ್ಪಯುಕ್ತ, ಮೋಕ್ಷದಾಯಿಕ ಅನ್ನೋಂತ ಒಂದು ಮಂತ್ರ ಇದೆ. ಆ 7 ನಗರಗಳೆಂದರೆ ರಾಮನ ಜನ್ಮಭೂಮಿಯಾದಂತಹ ಅಯೋಧ್ಯ, ಶ್ರೀಕೃಷ್ಣನ ಜನ್ಮಭೂಮಿಯಾದಂತಹ ಸ್ಥಳ ಮಥುರಾ, ಮಾಯಾನಗರಿಯಾದಂತಹ ಹರಿದ್ವಾರ, ವಿಶ್ವನಾಥನ ಸನ್ನಿಧಾನ ಇರುವ ಕಾಶಿ ಪಟ್ಟಣ, ವರದರಾಜ ಸ್ವಾಮಿ ದೇವಸ್ಥಾನ ಇರುವಂತಹ ಕಾಂಚಿ ಪಟ್ಟಣ, ಮಹಾಕಾಳನ ಸನ್ನಿಧಾನ ಇರುವಂತಹ ಉಜ್ಜಯಿನಿ ಪಟ್ಟಣ, ಶ್ರೀಕೃಷ್ಣನ ದ್ವಾರಕಾ ಪಟ್ಟಣ. ಇವಿಷ್ಟು 7 ಮೋಕ್ಷ ಸ್ಥಳವಾಗಿದೆ. ಅದರಲ್ಲಿ ವರದರಾಜ್ ಅನ್ನುವಂತ ದೇವಸ್ಥಾನ ನಮಗೆ ತಮಿಳುನಾಡಿನಲ್ಲಿ ನಾವು ನೋಡಬಹುದು. ಕಾಂಚಿಯಲ್ಲಿರುವ ಮುಖ್ಯ ದೇವಸ್ಥಾನಗಳೆಂದ್ರೆ ಕಾಮಾಕ್ಷಿ ದೇವಸ್ಥಾನ, ಏಕಾಂಬರೇಶ್ವರ ದೇವಸ್ಥಾನ ಹಾಗೂ ವರದರಾಜ ಸ್ವಾಮಿ ದೇವಸ್ಥಾನ. 7 ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ 6 ಉತ್ತರ ಭಾರತದಲ್ಲಿದೆ. ದಕ್ಷಿಣ ಭಾರತದಲ್ಲಿರುವ ಮೋಕ್ಷದಾಯಕ ಸ್ಥಳ ಅಂದ್ರೆ ಈ ಕಾಂಚೀಪುರಂನಲ್ಲಿ ನೆಲೆಸಿರುವ ಈ ವರದರಾಜ ಸ್ವಾಮಿ. ಹಾಗಾದ್ರೆ ಈ ವರದರಾಜ ಸ್ವಾಮಿ ಹೇಗೆ ಬಂದ್ರು, ಅವರ ಹಿಂದಿರುವಂತಹ ಒಂದು ಕಥೆಯನ್ನ ಇವಾಗ ಹೇಳ್ತೀನಿ. ಈ ದೇವಸ್ಥಾನದಲ್ಲಿರುವ ಕಲ್ಯಾಣಿ ಹೆಸರು ಅನಂತ್ ಸರಸ್. ಪುರಾಣಗಳ ಪ್ರಕಾರ ಇಲ್ಲಿ ವರದರಾಜ ಸ್ವಾಮಿಗಳು ಇಲ್ಲೇ ನೆಲೆಸಲು ಒಂದು ಕಾರಣವಿದೆ. ಅದೇನಂದ್ರೆ, ಕೃತಯುಗದಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ದೇವರು ಇಬ್ಬರಿಗೂ ಜಗಳ ಆಗತ್ತಂತೆ. ಸರಸ್ವತಿ ಬ್ರಹ್ಮನನ್ನ ಬಿಟ್ಟು ಭೂಲೋಕಕ್ಕೆ ಬರ್ತಾರಂತೆ. ಆಗ ಬ್ರಹ್ಮ ವಿಷ್ಣುವಿನಲ್ಲಿ ಪರಿಹಾರ ಕೇಳ್ತಾರಂತೆ. ಅದಕ್ಕೆ ವಿಷ್ಣು ಸಹಸ್ರ ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೇಳ್ತಾರಂತೆ. ಆಗ ಬ್ರಹ್ಮ ಕೇಳ್ತಾರಂತೆ, ಒಂದು ಅಶ್ವಮೇಧ ಯಾಗ ಮಾಡೋದೇ ತುಂಬಾ ಕಷ್ಟ, ಇನ್ನು ಸಹಸ್ರ ಮಾಡೋದು ಹೇಗೆ ಅಂತ. ಆಗ ಇಷ್ಟು ಹೇಗೆ ಮಾಡಬಹುದು ಅಂತ ಹೇಳಿದಾಗ ಕಾಂಚೀಪುರಂಗೆ ಬಂದು ಅಲ್ಲಿ ಒಂದು ಅಶ್ವಮೇಧ ಯಾಗ ಮಾಡು, ಅದ್ ಮಾಡಿದ್ರೆ ಸಹಸ್ರ ಅಶ್ವಮೇಧ ಯಾಗಕ್ಕೆ ಸಮ ಆಗಿರುತ್ತೆ ಅಂತ ಹೇಳಿದ್ರಂತೆ. ಅದೇ ತರ ಬ್ರಹ್ಮ ಬಂದ್ಬಿಟ್ಟು ಅಶ್ವಮೇಧ ಯಾಗವನ್ನ ಮಾಡ್ಬೇಕಾದ್ರೆ ಸರಸ್ವತಿ ಮತ್ತೆ ಕೋಪಗೊಂಡು ಅದನ್ನ ಹಾಳು ಮಾಡ್ಬೇಕು ಅಂತ ಹೇಳಿ ವೇದಾವತಿ ನದಿಯಾಗಿ ಹರಿತಾಳಂತೆ. ಅದನ್ನ ತಡೆಯಲು ಶ್ರೀ ಮಹಾವಿಷ್ಣು ವೈಕುಂಠದಿಂದ ಬಂದು ಆ ನದಿ ಹೋಮದ ಕುಂಡಕ್ಕೆ ಬಳಿ ಬರ್ದೇ ಇರೋ ತರ ತಡಿತಾರಂತೆ. ಅದನ್ನ ಮೆಚ್ಚಿದ ಬ್ರಹ್ಮದೇವರು ಅತ್ತಿ ಮರದಿಂದ ವರದರಾಜ ಸ್ವಾಮಿ ವಿಗ್ರಹವನ್ನ ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರಂತೆ. ಅದಕ್ಕೆ ಇದನ್ನ ಅತಿ ವರದರ್ ಅಂತಾನೂ ಕೂಡ ಕರೀತಾರಂತೆ. ಇನ್ನು 14ನೇ ಶತಮಾನದಲ್ಲಿ ಏನಾಯ್ತು ಅಂತ ಇವಾಗ ಹೇಳ್ತೀನಿ. 14ನೇ ಶತಮಾನದಲ್ಲಿ ಮೊಘಲರು ಆಕ್ರಮಣ ಮಾಡ್ತಾರಂತೆ. ಆಗ ಈ ಅತಿ ಮರದಲ್ಲಿ ಮಾಡಿದಂತಹ ಅತಿ ವರದರ್ ಪೆರುಮಾಳ್ ಮೂರ್ತಿಯನ್ನ ಅರ್ಚಕರು ಏನ್ ಮಾಡ್ತಾರಂತೆ, ಇದೇ ಕಲ್ಯಾಣಿಯಲ್ಲಿ ಮುಚ್ಚಿಡ್ತಾರಂತೆ. ಅರ್ಚಕರು ಮುಚ್ಚಿಟ್ಟು ತುಂಬಾ ದಿನದ ನಂತರ ಈ ವಿಗ್ರಹ ಯಾರಿಗೂ ಗೊತ್ತಾಗ್ಲಿಲ್ಲಂತೆ ಎಲ್ಲಿದೆ ಅನ್ಬಿಟ್ಟು. ಈ ಅರ್ಚಕರು ತೀರಿ ಹೋದ ಮೇಲೆ ಈ ವಿಗ್ರಹವನ್ನ ತುಂಬಾನೇ ಹುಡುಕಿದ್ರಂತೆ, ಬಟ್ ಎಲ್ಲೂ ಸಿಗ್ಲಿಲ್ಲಂತೆ. ಈ ಖಾಲಿ ಇದ್ದ ಜಾಗದಲ್ಲಿ ಬೇರೆ ಒಂದು ಶಿಲೆಯಿಂದ ಮಾಡಿದ ವರದರಾಜ ಸ್ವಾಮಿಯನ್ನ ಇಟ್ಟು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಂತೆ. ಒಮ್ಮೆ ಬರಗಾಲ ಬಂದಾಗ ಈ ಕಲ್ಯಾಣಿಯಲ್ಲಿರುವಂತ ನೀರೆಲ್ಲನೂ ಆವಿಯಾಗಿ ಹೋಯ್ತಂತೆ. ಆವಾಗ ಬೆಳ್ಳಿ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟ ವರದರಾಜ ಮೂರ್ತಿ ದೊರೆಯುತ್ತಂತೆ ಅವರಿಗೆ. ಆಗ ಒಂದು ದಿನ ಈ ಮೂರ್ತಿಯನ್ನ ಏನ್ ಮಾಡೋದು ಅಂತ ಅವರಿಗೆ ಗೊತ್ತಾಗ್ಲಿಲ್ಲಂತೆ. ಯಾಕಂದ್ರೆ ಅವರು ಒಂದು ಶಿಲೆಯಿಂದ ಮಾಡಿದ ಮೂರ್ತಿಯನ್ನ ಆಲ್ರೆಡಿ ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಇದನ್ನ ಏನ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲಂತೆ. ಹೀಗೆ ದಿನ ಕಳೆದ ನಂತರ ಒಂದಿನ ಅರ್ಚಕರ ಕನಸಿನಲ್ಲಿ ವರದರಾಜ ಸ್ವಾಮಿಯರೇ ಬಂದು 40 ವರ್ಷಗಳಿಗೊಮ್ಮೆ ಈ ಕಲ್ಯಾಣಿಯಲ್ಲಿರುವ ವರದರಾಜ ಸ್ವಾಮಿಯನ್ನ ತಂದು ಪ್ರತಿಷ್ಠಾಪನೆಯನ್ನ ಮಾಡಬೇಕು. ಹಾಗೆ 48 ದಿನ ದೇವಸ್ಥಾನದ ಒಳಗೆ ಇಡಬೇಕು. 24 ದಿನಗಳ ಕಾಲ ಮಲಗಿರುವ ಹಾಗೂ 24 ದಿನ ನಿಂತಿರುವ ಭಂಗಿಯಲ್ಲಿ ಇದನ್ನ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ಕಣ್ಮರೆ ಆಗ್ತಾರಂತೆ. ಪುರಾಣಗಳ ಪ್ರಕಾರ ಈ ವರದರಾಜ ಮೂರ್ತಿಯನ್ನ ಯಾರ್ಯಾರು ಪೂಜೆ ಮಾಡಿದಾರಂತೆ ಇವಾಗ ಹೇಳ್ತೀನಿ. ಕೃತಯುಗದಲ್ಲಿ ಚತುರ್ಮುಖ ಬ್ರಹ್ಮ ಪೂಜಿಸಿರ್ತಾರಂತೆ. ತ್ರೇತಾಯುಗದಲ್ಲಿ ಗಜರಾಜನಾದ ಗಜೇಂದ್ರರು
ಪೂಜೆ ಮಾಡಿರ್ತಾರಂತೆ. ದ್ವಾಪರ ಯುಗದಲ್ಲಿ ದೇವಗುರುಗಳಾದ ಬೃಹಸ್ಪತಿಗಳು ಪೂಜಿಸಿರ್ತಾರಂತೆ. ಇನ್ನು ಕಲಿಯುಗದಲ್ಲಿ ಸಾಕಷ್ಟು ಗರುಡ, ಅನಂತ, ಆಳ್ವಾರ್, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಸಾಕಷ್ಟು ಯತಿಗಳು ಈ ದೇವರನ್ನ ಪೂಜೆ ಮಾಡಿರ್ತಾರಂತೆ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬೆಳಗ್ಗೆ 7 ಗಂಟೆಯಿಂದ 12 ಮತ್ತೆ ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೆ ನಾವು ದೇವರ ದರ್ಶನವನ್ನ ಮಾಡಬಹುದು. ಇನ್ನು ಶ್ರೀ ವೈಷ್ಣವರ 108 ದಿವ್ಯ ದೇಶಗಳಲ್ಲಿ ಈ ದೇವಸ್ಥಾನವು ಒಂದು ಪ್ರಮುಖ ದೇಶವಾಗಿದೆ. ಶ್ರೀರಂಗಂ ಮತ್ತು ತಿರುಪತಿಯ ನಂತರ ಸಾಕಷ್ಟು ಜನ ಈ ವರದರಾಜ ಪೆರುಮಾಳ್ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ. ಹಾಗಾದ್ರೆ ಇಲ್ಲಿರುವಂತಹ ಬಂಗಾರ ಮತ್ತು ಬೆಳ್ಳಿಯ ಹಲ್ಲಿಯ ಕಥೆಯನ್ನ ಇವಾಗ ಹೇಳ್ತೀನಿ. ಇಲ್ಲಿ ಬಂಗಾರದ ಹಲ್ಲಿ ಹಾಗೂ ಬೆಳ್ಳಿ ಹಲ್ಲಿ ಇರೋಕೆ ಒಂದು ಕಾರಣವಿದೆ. ಒಮ್ಮೆ ಅಗಸ್ತ್ಯ ಮಹಾಮುನಿಗಳು ಇಲ್ಲಿಗೆ ಬರ್ತಾರಂತೆ. ಅವರ ಶಿಷ್ಯರು ಎಲ್ಲಾ ರೀತಿಯ ಸೇವೆ ಮಾಡ್ತಾರಂತೆ. ಹೂ ತಂದ್ಕೊಡೋದು, ನೀರ್ ತಂದ್ಕೊಡೋದು ಎಲ್ಲ ಮಾಡ್ತಾ ಇರ್ತಾರಂತೆ. ಒಮ್ಮೆ ಅವರು ನೀರ್ ಕೇಳಿದಾಗ ಆ ನೀರಲ್ಲಿ ಒಂದು ಹಲ್ಲಿ ಬಿದ್ದಿರುತ್ತಂತೆ. ಅದನ್ನ ನೋಡಿ ನನಗೆ ಕೊಟ್ಟ ನೀರಿನಲ್ಲಿ ಹಲ್ಲಿ ಇರೋದನ್ನ ನೋಡಿದಂತಹ ಅಗಸ್ತ್ಯ ಮುನಿಗಳು ಆ ಇಬ್ರು ಶಿಷ್ಯರಿಗೆ ನೀವಿಬ್ರು ಹಲ್ಲಿಯಾಗಿ ಅಂತ ಹೇಳಿ ಶಾಪವನ್ನ ಕೊಡ್ತಾರಂತೆ. ಅದೇ ರೀತಿ ಅವರು ಶಿಷ್ಯರು ಕಾಂಚೀಪುರಂನಲ್ಲಿ ಹಲ್ಲಿಯಾಗಿ ಹುಡ್ತಾರಂತೆ. ಹಾಗೆ ಅವರು ವಿನಂತಿಸ್ಕೊಳ್ತಾರಂತೆ, ನಮ್ಗೆ ಯಾವಾಗ ಮೋಕ್ಷ ಸಿಗತ್ತೆ ಅನ್ಬಿಟ್ಟು. ಅವಾಗ ಅವ್ರು ಹೇಳ್ತಾರಂತೆ, ಯಾವಾಗ ಸೂರ್ಯ, ಚಂದ್ರ ಮತ್ತೆ ಇಂದ್ರನು ಜೊತೆಗೆ ಇಲ್ಲಿ ಬರ್ತಾರೋ ಅವ್ರು ಈ ಸ್ಥಳಕ್ಕೆ ಬಂದಾಗ ನಿಮ್ಮಿಬ್ರಿಗೂ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರಂತೆ. ಅದೇ ರೀತಿ ಸೂರ್ಯ, ಚಂದ್ರ ಮತ್ತೆ ಇಂದ್ರ ದೇವರು ಅಲ್ಲಿ ಬಂದಾಗ ಈ ಇಬ್ರು ಶಿಷ್ಯರಿಗೆ ಮೋಕ್ಷ ಸಿಗುತ್ತಂತೆ. ಅದೇ ರೀತಿ ಸೂರ್ಯನ ಪ್ರತೀಕವಾಗಿ ಬಂಗಾರದ ಹಲ್ಲಿ, ಚಂದ್ರನ ಪ್ರತೀಕವಾಗಿ ಇಲ್ಲಿ ಬೆಳ್ಳಿ ಹಲ್ಲಿ ಇದೆಯಂತೆ. ಇಲ್ಲಿರುವಂತಹ ಪ್ರತೀತಿ ಏನಂದ್ರೆ, ಇಲ್ಲಿ ಬಂದು ಬಂಗಾರದ ಮತ್ತು ಬೆಳ್ಳಿಯ ಹಲ್ಲಿಯನ್ನ ಮುಟ್ಟಿದ್ರೆ ಹಲ್ಲಿ ಬಿದ್ದ ದೋಷಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ನೀವೇನಾದ್ರೂ ಕಾಂಚೀಪುರಂಗೆ ಅಥವಾ ತಮಿಳುನಾಡಿಗೆ ಹೋದಾಗ ಕಾಂಚೀಪುರಂ ಸೀರೆ ಪರ್ಚೇಸ್ ಮಾಡಕ್ ಹೋದಾಗ ಈ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ. ಈ ಮೋಕ್ಷ ಸ್ಥಳಕ್ಕೆ ಭೇಟಿ ಕೊಟ್ಟು ನೀವು ಆಶೀರ್ವಾದವನ್ನ ಪಡೀರಿ ಅಂತ ನಾನು ಹೇಳ್ತೀನಿ. ಈ ಎಲ್ಲ ಇನ್ಫಾರ್ಮೇಶನ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಯೊಂದಿಗೆ ಒಂದ್ಸಲಿ ಈ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.